ಆತ್ಮೀಯ ರೈತ ಬಂದವರೇ, ನಮಸ್ಕಾರ. ಐಸಿಆರ್ ಕೃಷಿ ವಿಜ್ಞಾನ ಕೇಂದ್ರ ಕೊನೆಯಲ್ಲಿ ಟಿಪ್ಟೂರು ವತಿಯಿಂದ ಪ್ರತಿ ಮಂಗಳವಾರ ಪ್ರಸಾರವಾಗ್ತಿರುವಂತಹ ಟೆಕ್ ಟಾಕ್ ಟ್ಯೂಸ್ಡೇ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತ. ರೈತ ಬಾಂಧವರೇ, ಕಳೆದ ಸಂಚಿಕೆಯಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಸಿಗ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡ್ವಿ. ಇವತ್ತಿನ ಸಂಚಿಕೆಯಲ್ಲಿ ಕೃಷಿ ಇಲಾಖೆ ವತಿಯಿಂದ ರೈತರಿಗಾಗಿ ಇರುವಂತಹ ಯೋಜನೆಗಳು, ಆ ಯೋಜನೆಯ ಅಡಿಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಪ್ರಸ್ತುತ ಟಿಪ್ಟೂರು ತಾಲೂಕಿನಲ್ಲಿರುವಂತಹ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದಂತಹ ಶ್ರೀಯುತ ಪವನ್ ರವರು ಈ ಒಂದು ಸೌಲಭ್ಯಗಳ ಬಗ್ಗೆ ತಮಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಿದ್ದಾರೆ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪವನ್, ಸಹಾಯಕ ಕೃಷಿ ನಿರ್ದೇಶಕನಾಗಿ ತಿಪ್ಟೂರು ತಾಲೂಕಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ. ಈ ಒಂದು ಸಂಚಿಕೆಯಲ್ಲಿ ನಮ್ಮ ಕೃಷಿ ಇಲಾಖೆಯಿಂದ ರೈತರಿಗೆ ವಿತರಿಸಲಾಗುವ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನ ನೀಡುತ್ತೇನೆ. ನಮಗೆಲ್ಲ ತಿಳಿದಿದೆ, ದಿನೇ ದಿನೇ ಜನಸಂಖ್ಯೆ ಹೆಚ್ಚುತ್ತಾ ಹೋಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಆಹಾರವನ್ನು ಒದಗಿಸುವ ನಿಟ್ಟಿನಲ್ಲಿ ಬೆಳೆಗಳ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುವ ಪ್ರಮುಖ ಪಾತ್ರವನ್ನು ಕೃಷಿ ಇಲಾಖೆ ವಹಿಸಿದೆ. ಕೃಷಿಯಲ್ಲಿ ಖರ್ಚನ್ನು ಕಡಿಮೆ ಮಾಡಿ ರೈತರ ಆದಾಯವನ್ನು ಸುಸ್ಥಿರಗೊಳಿಸುವಂತಹ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಬಿತ್ತನೆ ಪೂರ್ವದಿಂದ, ಭೂಮಿ ಸಿದ್ಧತೆ ಮಾಡುವ ಸಮಯದಿಂದ ಹಿಡಿದು ಬಿತ್ತನೆ ಮಾಡುವಾಗ, ಸಸ್ಯ ಸಂರಕ್ಷಣೆ ಮಾಡುವಾಗ, ಕಟಾವು ಮಾಡುವಾಗ ಮತ್ತು ಕಟಾವಿನ ನಂತರ ಕೊಯ್ಲೋತ್ತರ ಸಂಸ್ಕರಣೆ ಮಾಡುವ ಹಲವು ಯೋಜನೆಗಳು, ರಾಜ್ಯ ಸರ್ಕಾರದ, ಕೇಂದ್ರ ಸರ್ಕಾರದ ಹಲವು ಯೋಜನೆಗಳು ನಮ್ಮ ಇಲಾಖೆಯಲ್ಲಿ ಜಾರಿಯಲ್ಲಿವೆ. ಮೊದಲನೆಯದಾಗಿ ಕೃಷಿ ಯಾಂತ್ರೀಕರಣ ಯೋಜನೆ. ರಾಜ್ಯದಲ್ಲಿರುವ ಕೃಷಿ ಕಾರ್ಮಿಕರ ಸಮಸ್ಯೆಯನ್ನು ನೀಗಿಸಿ ಕೃಷಿ ಚಟುವಟಿಕೆಗಳು ಸಕಾಲದಲ್ಲಿ ನೆರವೇರಲು ಸಹಾಯವಾಗುವಂತೆ ಮತ್ತೆ ಕೃಷಿ ಯಂತ್ರೋಪಕರಣಗಳನ್ನು ಪ್ರೋತ್ಸಾಹಿಸಲು ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಈ ಒಂದು ಯೋಜನೆಯಲ್ಲಿ ಸಾಮಾನ್ಯ ವರ್ಗದ ರೈತರಿಗೆ 50% ಸಹಾಯಧನದಲ್ಲಿ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ 90% ಸಹಾಯಧನದಲ್ಲಿ ವಿವಿಧ ಯಂತ್ರೋಪಕರಣಗಳನ್ನ ವಿತರಿಸಲಾಗುತ್ತಿದೆ. ಭೂಮಿ ಸಿದ್ಧತೆ ಉಪಕರಣಗಳಿಂದ ಹಿಡಿದು ಬಿತ್ತನೆ ಮಾಡುವ ಉಪಕರಣಗಳು, ಅಂತರ ಬೇಸಾಯ ಉಪಕರಣಗಳು ಮತ್ತು ಕಟಾವು ಮಾಡುವಂತಹ ಉಪಕರಣಗಳನ್ನ ಈ ಒಂದು ಯೋಜನೆಯಲ್ಲಿ ವಿತರಿಸಲಾಗುತ್ತಿದೆ. ನಂತರದ ಯೋಜನೆ ಮಣ್ಣು ಆರೋಗ್ಯ ಅಭಿಯಾನ ಯೋಜನೆ. ಈ ಒಂದು ಯೋಜನೆಯಡಿ ರೈತರ ಜಮೀನುಗಳಲ್ಲಿ ಮಣ್ಣು ಮಾದರಿಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯಗಳಲ್ಲಿ ಮಣ್ಣು ಮಾದರಿಗಳನ್ನು ಪರೀಕ್ಷಿಸಿ ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳನ್ನು ಕಂಡುಕೊಂಡು ಕೊರತೆ ಇರುವಂತಹ ಪೋಷಕಾಂಶಗಳನ್ನು ಮಣ್ಣಿಗೆ ಸೇರಿಸುವ ಶಿಫಾರಸು ಮಾಡುವ ಮೂಲಕ ಮಣ್ಣು ಆರೋಗ್ಯ ಚೀಟಿಗಳನ್ನ ರೈತರಿಗೆ ವಿತರಿಸಲಾಗುತ್ತಿದೆ. ಮುಂದುವರೆದು ಮುಂಗಾರು ಸಮಯದಲ್ಲಿ ಬಿತ್ತನೆ ಬೀಜಗಳ ಪೂರೈಕೆಯನ್ನ ಇಲಾಖೆಯ ಮುಖಾಂತರ ಮಾಡಲಾಗುತ್ತಿದೆ. ವಿವಿಧ ಬೆಳೆಗಳ ಪ್ರಮಾಣಿತ ಮತ್ತು ನಿಜ ಚೀಟಿ ಬೀಜಗಳನ್ನು ರಿಯಾಯಿತಿ ದರದಲ್ಲಿ ರೈತರಿಗೆ ವಿತರಿಸಲಾಗುತ್ತಿದೆ. ಸಾಮಾನ್ಯ ವರ್ಗದ ರೈತರಿಗೆ 50% ಸಹಾಯಧನದಲ್ಲಿ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ 75% ಸಹಾಯಧನದಲ್ಲಿ ಗರಿಷ್ಠ 2 ಹೆಕ್ಟೇರ್ ಪ್ರದೇಶದವರೆಗೆ ಬಿತ್ತನೆ ಬೀಜಗಳನ್ನ ವಿತರಿಸಲಾಗುತ್ತಿದೆ. ಮುಂದುವರಿದು ನಾವು ಬೆಳೆದಂತಹ ಬೆಳೆಗಳು ಪ್ರಕೃತಿ ವಿಕೋಪಗಳಿಂದ ಹಾನಿಯಾಗಿ ನಷ್ಟ ಏನಾದರೂ ಅನುಭವಿಸಿದ್ರೆ ಅಂತಹ ಸಂದರ್ಭಗಳಲ್ಲಿ ನಮ್ಮ ಬೆಳೆಗಳಿಗೆ ಪರಿಹಾರ ನೀಡುವ ದೃಷ್ಟಿಯಿಂದ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ ಜಾರಿಗೆ ತಂದಿದೆ. ಅನಿಶ್ಚಿತ ಕೃಷಿಯಲ್ಲಿ ನಿಶ್ಚಿತ ಆದಾಯ ಗಳಿಸುವ ದೃಷ್ಟಿಯಿಂದ ಈ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ರೈತರು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಧಿಸೂಚಿಸಿರುವಂತಹ ಬೆಳೆಗಳಿಗೆ ವಿಮಾ ಕಂತನ್ನ ಪಾವತಿಸುವುದು. ವಿಮಾ ಕಂತನ್ನ ಪಾವತಿಸಿ ನೋಂದಣಿಯಾಗಲು ರೈತರು ಹತ್ತಿರದ ಬ್ಯಾಂಕ್ಗಳು, ಸಾಮಾನ್ಯ ಸೇವಾ ಕೇಂದ್ರಗಳು, ಕರ್ನಾಟಕ ಇಲ್ಲೆಲ್ಲ ಹೋಗಿ ಅವರು ಅರ್ಜಿಗಳನ್ನ ಸಲ್ಲಿಸಬಹುದು. ಬೆಳೆ ವಿಮೆಗೆ ರೈತರು ಅರ್ಜಿ ಸಲ್ಲಿಸಬೇಕಾದ್ರೆ
ತಮ್ಮ ಪಹಣಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತು ಬೆಳೆ ವಿಮೆಯ ಅರ್ಜಿಯನ್ನ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಕೊಟ್ಟು ನೋಂದಣಿ ಮಾಡ್ಕೋಬಹುದು. ನಷ್ಟ ಸಂಭವಿಸಿದಂತಹ ಸಂದರ್ಭಗಳಲ್ಲಿ ರೈತರು ನಷ್ಟ ಸಂಭವಿಸಿದ 72 ಗಂಟೆಗಳೊಳಗೆ ವಿಮಾ ಕಂಪನಿಗೆ ಅವರು ಕರೆ ಮಾಡಿ ತಮ್ಮ ದೂರನ್ನ ದಾಖಲಿಸಬೇಕು. ನಂತರ ವಿಮಾ ಕಂಪನಿಯವರು ಮತ್ತೆ ಕೃಷಿ ಇಲಾಖೆ, ಕಂದಾಯ ಇಲಾಖೆ ಅಥವಾ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ನಷ್ಟದ ಪ್ರಮಾಣವನ್ನ ನಿರ್ಧರಿಸ್ತಾರೆ. ನಂತರದ ದಿನಗಳಲ್ಲಿ ವಿಮಾ ಪರಿಹಾರ ರೈತರಿಗೆ ನೀಡಲಾಗುವುದು. ಇನ್ನೊಂದು ಪ್ರಮುಖ ಯೋಜನೆ ಎಂದರೆ ಬೆಳೆ ಸಮೀಕ್ಷೆ ಯೋಜನೆ. ಈ ಒಂದು ಯೋಜನೆಯಲ್ಲಿ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆಯ ಮಾಹಿತಿಯನ್ನು ಖುದ್ದು ತಮ್ಮ ಜಮೀನಿಗೆ ಭೇಟಿ ನೀಡಿ GPS ಆಧಾರಿತ ಛಾಯಾಚಿತ್ರಗಳ ಮೂಲಕ ಬೆಳೆ ಸಮೀಕ್ಷೆ ಆ್ಯಪ್ನಲ್ಲಿ ದಾಖಲಿಸುವಂಥದ್ದು. ಇದನ್ನು ರೈತರು ಸ್ವತಃ ತಾವೇ ದಾಖಲಿಸಬಹುದು ಅಥವಾ ಖಾಸಗಿ ನಿವಾಸಿಗಳ ಮೂಲಕ ಬೆಳೆಯ ಮಾಹಿತಿಯನ್ನ ದಾಖಲಿಸಲು ಅವಕಾಶವನ್ನ ಕಲ್ಪಿಸಲಾಗಿದೆ. ಈ ಬೆಳೆ ಸಮೀಕ್ಷೆಯಲ್ಲಿ ದಾಖಲಾದಂತಹ ಮಾಹಿತಿಯನ್ನ ಸರ್ಕಾರದ ವಿವಿಧ ಯೋಜನೆಗಳಿಗೆ ಉಪಯೋಗಿಸಲಾಗುತ್ತೆ. ಮುಖ್ಯವಾಗಿ ಬೆಳೆ ವಿಮೆ ಪರಿಹಾರವನ್ನು ವಿತರಿಸುವಂತಹ ಸಂದರ್ಭದಲ್ಲಿ ಮತ್ತೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಲ್ಲಿ ವಿತರಿಸುವಂತಹ ಸಂದರ್ಭದಲ್ಲಿ, ಪಹಣಿಯಲ್ಲಿ ಬೆಳೆ ವಿವರಗಳನ್ನು ದಾಖಲಿಸುವಂತಹ ಸಂದರ್ಭದಲ್ಲಿ, NDRF ಮತ್ತು SDRF ಅಡಿಯಲ್ಲಿ ಪ್ರಕೃತಿ ವಿಕೋಪದ ಸಂದರ್ಭಗಳಲ್ಲಿ ಬೆಳೆ ಹಾನಿ ನಷ್ಟ ಪರಿಹಾರ ನೀಡುವಂತಹ ಸಂದರ್ಭಗಳಲ್ಲಿ, ಮತ್ತೆ ರೈತರು ರಾಷ್ಟ್ರೀಕೃತ ಮತ್ತು ಗ್ರಾಮೀಣ ಬ್ಯಾಂಕುಗಳಲ್ಲಿ ಬೆಳೆ ಸಾಲ ಮಂಜೂರು ಮಾಡುವಂತಹ ಸಂದರ್ಭಗಳಲ್ಲಿ ಈ ಒಂದು ಮಾಹಿತಿಯನ್ನ ಉಪಯೋಗಿಸಲಾಗುತ್ತೆ. ಆದ್ದರಿಂದ ಎಲ್ಲಾ ರೈತ ಬಾಂಧವರು ತಮ್ಮ ಜಮೀನಿನಲ್ಲಿ ಬೆಳೆದಂತಹ ಬೆಳೆಗಳ ಮಾಹಿತಿಯನ್ನ ಕಡ್ಡಾಯವಾಗಿ ನಾವು ರೈತರ ಆಪ್ ಮೂಲಕ, ಬೆಳೆ ಸಮೀಕ್ಷೆ ಆಪ್ ಮೂಲಕ ದಾಖಲಿಸಲು ಮನವಿಯನ್ನ ಮಾಡಲಾಗ್ತಾ ಇದೆ. ನಮ್ಮ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಕೃಷಿ ಭಾಗ್ಯ ಯೋಜನೆ. ನಮ್ಮ ರಾಜ್ಯವು ಹೆಚ್ಚಿನ ಮಳೆಯಾಶ್ರಿತ ಪ್ರದೇಶವನ್ನ ಒಳಗೊಂಡಿದೆ. ಇತ್ತೀಚಿನ ದಿನಗಳಲ್ಲಿ ಮಳೆಯ ದಿನಗಳು ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಮಳೆ ನೀರು ವ್ಯರ್ಥವಾಗಿ ಹೋಗೋದನ್ನ ತಪ್ಪಿಸಲು ಆಯ್ದ ಸ್ಥಳಗಳಲ್ಲಿ ಕೃಷಿ ಹೊಂಡಗಳನ್ನ ನಿರ್ಮಿಸಿ ನೀರನ್ನು ಸಂಗ್ರಹಿಸಿ ಬೆಳೆಗಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬೆಳೆಗಳಿಗೆ ನೀರನ್ನು ಒದಗಿಸುವ ದೃಷ್ಟಿಯಿಂದ ಈ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಇದು ಒಂದು ಪ್ಯಾಕೇಜ್ ಆಧಾರಿತವಾದಂತಹ ಯೋಜನೆ. ಈ ಯೋಜನೆಯಲ್ಲಿ ರೈತರು ತಮ್ಮ ಜಮೀನುಗಳಲ್ಲಿ ಕಂದಕ ಬದುಗಳನ್ನ ನಿರ್ಮಿಸಿಕೊಳ್ಳಬಹುದು. ನೀರನ್ನು ಸಂಗ್ರಹಿಸಲು ಕೃಷಿ ಹೊಂಡಗಳನ್ನ ನಿರ್ಮಿಸಿಕೊಳ್ಳಬಹುದು. ಈ ಕೃಷಿ ಹೊಂಡಗಳನ್ನು ಚೌಕಾಕಾರಗಳಲ್ಲಿ ನಿರ್ಮಿಸಿಕೊಳ್ಳಬೇಕಾಗುತ್ತೆ. 10 ಮೀಟರು, 12 ಮೀಟರು, 15 ಮೀಟರು, 18 ಮೀಟರು ಮತ್ತು 21 ಮೀಟರ್ ಚೌಕಾಕಾರದ ಕೃಷಿ ಹೊಂಡಗಳು, 3 ಮೀಟರ್ ಆಳ ಇರುವಂತಹ ಕೃಷಿ ಹೊಂಡಗಳನ್ನ ನಿರ್ಮಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ನೀರು ಕೃಷಿ ಹೊಂಡದಲ್ಲಿ ಸಂಗ್ರಹಿಸುವಾದಂತಹ ನೀರು ಇಂಗದಂತೆ ಪಾಲಿಥೀನ್ ಹೊದಿಕೆಯನ್ನ ಈ ಒಂದು ಯೋಜನೆಯಲ್ಲಿ ನೀಡಲಾಗ್ತಾ ಇದೆ. ಮತ್ತೆ ಸಂಗ್ರಹವಾದಂತಹ ನೀರನ್ನ ಬೆಳೆಗಳಿಗೆ ಒದಗಿಸಲು ಡೀಸೆಲ್ ಅಥವಾ ಪೆಟ್ರೋಲ್ ಅಥವಾ ಸೋಲಾರ್ ಪಂಪ್ ಸೆಟ್ ಗಳನ್ನ ನೀಡಲಾಗ್ತಾ ಇದೆ. ನಂತರ ಬೆಳೆಗಳಿಗೆ ನೀರನ್ನು ಒದಗಿಸಲು ತುಂತುರು ನೀರಾವರಿ ಘಟಕಗಳನ್ನ ಈ ಒಂದು ಯೋಜನೆಯಲ್ಲಿ ನೀಡಲಾಗ್ತಾ ಇದೆ. ರಕ್ಷಣಾತ್ಮಕವಾಗಿ ಕೃಷಿ ಹೊಂಡದ ಸುತ್ತಲೂ ಕೂಡ ತಂತಿ ಬೇಲಿ ಹಾಕಿಕೊಳ್ಳಲು ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಈ ಒಂದು ಯೋಜನೆಯಲ್ಲಿ ಸಾಮಾನ್ಯ ವರ್ಗದ ರೈತರಿಗೆ 80% ಸಹಾಯಧನವನ್ನ ವಿತರಿಸಲಾಗುತ್ತಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ 90% ಸಹಾಯಧನವನ್ನ ವಿತರಿಸಲಾಗುತ್ತಿದೆ. ತಂತಿ ಬೇಲಿ ಹಾಕಿಕೊಳ್ಳಲು ಸಾಮಾನ್ಯ ವರ್ಗದ ರೈತರಿಗೆ 40% ಸಹಾಯಧನದಲ್ಲಿ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ 50% ಸಹಾಯಧನದಲ್ಲಿ ಸೌಲಭ್ಯವನ್ನ ವಿತರಣೆ ಮಾಡಲಾಗ್ತಾ ಇದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ. ಈ ಒಂದು ಯೋಜನೆಯಲ್ಲಿ ರೈತರು ತಮ್ಮ ಕೃಷಿಯಲ್ಲಿ ಉತ್ತಮ ಕೃಷಿ ಪರಿಕರಗಳನ್ನ ಖರೀದಿಸಿ ಅಳವಡಿಸಿಕೊಳ್ಳಲು ವಾರ್ಷಿಕವಾಗಿ 6,000 ರೂಪಾಯಿಗಳನ್ನ ನೀಡಲಾಗ್ತಾ ಇದೆ. ಈ ಒಂದು 6,000 ರೂಪಾಯಿಗಳನ್ನ
3 ಕಂತುಗಳಲ್ಲಿ ಪ್ರತಿ 4 ತಿಂಗಳಿಗೊಮ್ಮೆ ನೀಡಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿಗೆ ರೈತರು ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕೇಂದ್ರ ಸರ್ಕಾರದ ಮತ್ತೊಂದು ಮಹತ್ವಾಕಾಂಕ್ಷಿ ಯೋಜನೆ ಆಹಾರ ಮತ್ತು ಪೌಷ್ಟಿಕ ಭದ್ರತಾ ಯೋಜನೆ. ಈ ಒಂದು ಯೋಜನೆಯಲ್ಲಿ ರೈತರ ಜಮೀನುಗಳಲ್ಲಿ ವಿವಿಧ ಬೆಳೆಗಳ ಪ್ರಾತ್ಯಕ್ಷಿಕೆಗಳನ್ನು ಕೈಗೊಂಡು ವಿವಿಧ ಬೆಳೆಗಳ ವಿಸ್ತೀರ್ಣವನ್ನು, ಉತ್ಪಾದನೆಯನ್ನು, ಉತ್ಪಾದಕತೆಯನ್ನು ಹೆಚ್ಚಿಸಿ ನಮ್ಮ ದಿನೇ ದಿನೇ ಏರುತ್ತಿರುವ ಜನಸಂಖ್ಯೆಗೆ ಆಹಾರವನ್ನು ಒದಗಿಸುವ ಮೂಲಕ ಆಹಾರ ಭದ್ರತೆಯನ್ನು ಕಾಪಾಡಿಕೊಳ್ಳುವಂತಹ ಗುರಿಯನ್ನು ಈ ಯೋಜನೆ ಹೊಂದಲಾಗಿದೆ. ಈ ಒಂದು ಯೋಜನೆಯಲ್ಲಿ ರೈತರ ಜಮೀನುಗಳಲ್ಲಿ ಮಣ್ಣಿನ ಮಾದರಿಗಳನ್ನು ಸಂಗ್ರಹಿಸಿ ಪರೀಕ್ಷೆ ಮಾಡಿ ನಂತರ ಬಿತ್ತನೆ ಬೀಜಗಳನ್ನು ವಿತರಿಸಲಾಗ್ತಾ ಇದೆ. ವಿವಿಧ ಪೋಷಕಾಂಶಗಳನ್ನು ವಿತರಿಸಲಾಗ್ತಾ ಇದೆ. ಸಸ್ಯ ಸಂರಕ್ಷಣಾ ಕೃಷಿ ಪರಿಕರಗಳನ್ನ ವಿತರಿಸಲಾಗ್ತಾ ಇದೆ. ಕೃಷಿ ಇಲಾಖೆಯ ಮತ್ತೊಂದು ಮಹತ್ವಾಕಾಂಕ್ಷಿ ಯೋಜನೆ ಕೃಷಿ ಸಂಸ್ಕರಣಾ ಯೋಜನೆ. ಈ ಒಂದು ಯೋಜನೆಯಲ್ಲಿ ಕೃಷಿ ಉತ್ಪನ್ನಗಳನ್ನ ಸಂಸ್ಕರಣೆ ಮಾಡಲು ವಿವಿಧ ಸೌಲಭ್ಯಗಳನ್ನ ಕಲ್ಪಿಸಲಾಗಿದೆ. ಈ ಒಂದು ಯೋಜನೆಯಲ್ಲಿ ರೈತರಿಗೆ ಸಹಾಯಧನದಲ್ಲಿ ಟಾರ್ಪಲಿನ್ ವಿತರಣೆ ಮಾಡ್ತಾ ಇದೆ. ಎಣ್ಣೆಗಾಣಗಳು, ಎಣ್ಣೆ ಸಂಸ್ಕರಣಾ ಘಟಕಗಳನ್ನ ವಿತರಿಸಲಾಗ್ತಾ ಇದೆ. ಫ್ಲೋರ್ ಮಿಲ್ಗಳನ್ನ ವಿತರಿಸಲಾಗ್ತಾ ಇದೆ. ಅದೇ ರೀತಿ ಹೈಟೆಕ್ ಹಾರ್ವೆಸ್ಟರ್ ಹಬ್ ಇದು ಮತ್ತೊಂದು ಯೋಜನೆ. ಈ ಒಂದು ಯೋಜನೆಯಲ್ಲಿ ಕಂಬೈನ್ಡ್ ಹಾರ್ವೆಸ್ಟರ್ ಮಷಿನ್ಗಳನ್ನ ವಿತರಿಸಲಾಗ್ತಾ ಇದೆ. ಸಾಮಾನ್ಯ ವರ್ಗದ ರೈತರಿಗೆ 50% ಸಹಾಯಧನದಲ್ಲಿ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ 90% ಸಹಾಯಧನದಲ್ಲಿ ಸೌಲಭ್ಯವನ್ನ ವಿತರಿಸಲಾಗ್ತಾ ಇದೆ. ನಮ್ಮ ಇಲಾಖೆಯ ಮತ್ತೊಂದು ಮಹತ್ವಾಕಾಂಕ್ಷಿ ಯೋಜನೆ ರಾಷ್ಟ್ರೀಯ ಕೃಷಿ ವಿಕಾಸ ಸಮಗ್ರ ಕೃಷಿ ಪದ್ಧತಿ ಯೋಜನೆ ಮತ್ತೆ ರೈತ ಸಮೃದ್ಧಿ ಯೋಜನೆ. ಈ ಯೋಜನೆಗಳಲ್ಲಿ ರೈತರು ಕೃಷಿ ಬೆಳೆಗಳ ಜೊತೆಗೆ ತೋಟಗಾರಿಕಾ ಬೆಳೆಗಳನ್ನ ಬೆಳೆಯದಿರಬಹುದು, ಪಶುಸಂಗೋಪನೆ ಮಾಡುವುದಂಥದ್ದು, ಜೇನು ಸಾಕಾಣಿಕೆ ಮಾಡುವುದು, ಮೀನು ಸಾಕಾಣಿಕೆ ಮಾಡುವುದು, ಎರೆಹುಳು ಗೊಬ್ಬರವನ್ನು ಉತ್ಪಾದನೆ ಮಾಡುವಂತಹ ಚಟುವಟಿಕೆಗಳನ್ನ ಅಳವಡಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಇದರಿಂದ ರೈತರು ವರ್ಷ ಪೂರ್ತಿ ಆದಾಯವನ್ನ ಗಳಿಸಬಹುದು ಮತ್ತೆ ತಮ್ಮ ಆದಾಯದಲ್ಲಿ ಸುಸ್ಥಿರತೆಯನ್ನ ಅವರು ಕಾಪಾಡಿಕೊಳ್ಳಬಹುದು ಮತ್ತೆ ತಮ್ಮ ಜಮೀನಿನಲ್ಲಿ ಬರುವಂತಹ ತ್ಯಾಜ್ಯಗಳ ಮರುಬಳಕೆಯನ್ನ ಮಾಡಬಹುದು. ಎಲ್ಲಾ ನೈಸರ್ಗಿಕ ಸಂಪನ್ಮೂಲಗಳ ಒಂದು ನ್ಯಾಯೋಚಿತವಾದಂತಹ ಉಪಯೋಗವನ್ನ ಮಾಡ್ಕೊಳ್ಳೋದಕ್ಕೆ ಈ ಒಂದು ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸ್ಕೊಂಡ್ರೆ ರೈತರು ತಮ್ಮ ಆದಾಯದಲ್ಲಿ ಸುಸ್ಥಿರವನ್ನ ಕಾಪಾಡಿಕೊಳ್ಳಬಹುದು. ನಮ್ಮ ಇಲಾಖೆಯ ಮತ್ತೊಂದು ಯೋಜನೆ ರೈತರ ಆತ್ಮಹತ್ಯೆ, ಆಕಸ್ಮಿಕ ಮರಣ ಹಾಗೂ ಬಣವೆ ನಷ್ಟದಿಂದ ಸಂಭವಿಸಿದಂತಹ ಪ್ರಕರಣಗಳಿಗೆ ಪರಿಹಾರ ನೀಡುವಂತಹ ಯೋಜನೆ. ಕೃಷಿಗಾಗಿ ಮಾಡಿದ ಸಾಲವನ್ನು ತೀರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಂಡ ರೈತರ ಕುಟುಂಬಗಳಿಗೆ ಕಾನೂನುಬದ್ಧ ವಾರಸುದಾರರಿಗೆ ಪರಿಹಾರವನ್ನ ವಿತರಿಸಲಾಗುವುದು. ಅದೇ ರೀತಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದಾಗ ಆಕಸ್ಮಿಕವಾಗಿ ಹಾವು ಕಡಿತ, ಮರದಿಂದ ಬಿದ್ದು ಮೃತಪಟ್ಟಿರುವುದು, ಇಂತಹ ಒಂದು ಸಂದರ್ಭಗಳಲ್ಲಿ ರೈತ ಕುಟುಂಬಗಳಿಗೆ ಪರಿಹಾರವನ್ನ ವಿತರಿಸಲಾಗುವುದು. ಅದೇ ರೀತಿ ಆಕಸ್ಮಿಕವಾಗಿ ಅಣವೆಗಳಿಗೆ ಬೆಂಕಿ ಬಿದ್ದು ನಷ್ಟ ಸಂಭವಿಸಿದ್ದಲ್ಲಿ ರೈತರು ನಮ್ಮ ಕೃಷಿ ಇಲಾಖೆಗೆ ಭೇಟಿ ನೀಡಿ ಮಾಹಿತಿಯನ್ನು ನೀಡಿದ ಪಕ್ಷದಲ್ಲಿ ಪರಿಹಾರವನ್ನು ವಿತರಿಸಲು ಕ್ರಮ ಕೈಗೊಳ್ಳಲಾಗುವುದು. ಮತ್ತೊಂದು ಪ್ರಮುಖ ಯೋಜನೆ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ ಯೋಜನೆ. ಈ ಒಂದು ಯೋಜನೆಯಲ್ಲಿ ನೈಸರ್ಗಿಕ ಕೃಷಿಯನ್ನ ರೈತರು ಅಳವಡಿಸಿಕೊಳ್ಳಲು ಕ್ರಮವನ್ನು ವಹಿಸಲಾಗಿದೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ನೈಸರ್ಗಿಕ ಕೃಷಿ ಇದೊಂದು ರಾಸಾಯನಿಕ ಮುಕ್ತವಾದಂತಹ ಕೃಷಿ. ಬಾಹ್ಯವಾಗಿ ರಾಸಾಯನಿಕಗಳ ಮೇಲೆ ಅವಲಂಬನೆಯನ್ನ ತಪ್ಪಿಸಿ ಸ್ಥಳೀಯವಾಗಿ ಲಭ್ಯವಿರುವಂತಹ ಸಂಪನ್ಮೂಲಗಳನ್ನ ನಮ್ಮ ಕೃಷಿಯಲ್ಲಿ ಅಳವಡಿಸಿಕೊಳ್ಳಲು ಅವಕಾಶವನ್ನ ಕಲ್ಪಿಸಲಾಗಿದೆ. ಇದೊಂದು ಜಾನುವಾರು ಆಧಾರಿತವಾದಂತಹ ಒಂದು ಕೃಷಿ ಪದ್ಧತಿ. ಇದರಲ್ಲಿ ನಾವು ಸ್ಥಳೀಯವಾಗಿ ಲಭ್ಯವಿರುವಂತಹ ಸಗಣಿ ಗೊಬ್ಬರ ಇರಬಹುದು, ಎರೆಹುಳು ಗೊಬ್ಬರ ಇರಬಹುದು, ಜೀವಾಮೃತ, ಬೀಜಾಮೃತ, ಮತ್ತೆ ಬೆಳೆ ಪರಿವರ್ತನೆ ಇರಬಹುದು, ಮತ್ತೆ ಹೊದಿಕೆ ಮಲ್ಚಿಂಗ್ ಮಾಡುವಂತದ್ದು ಇರಬಹುದು.
ಜೊತೆಗೆ ಹಸಿರೆಲೆ ಗೊಬ್ಬರಗಳನ್ನ ಉಪಯೋಗಿಸುವಂತದ್ದಿರಬಹುದು. ಈ ಎಲ್ಲವುಗಳನ್ನು ಕೂಡ ಕೃಷಿಯಲ್ಲಿ ಅಳವಡಿಸಿಕೊಂಡು ಮಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಂಡು ಅಂತಹ ಮಣ್ಣಿನಲ್ಲಿ ಬೆಳೆದಂತಹ ಬೆಳೆಗಳನ್ನ ನಾವು ಸೇವಿಸುವುದರಿಂದ ನಮ್ಮ ಆರೋಗ್ಯವು ಕೂಡ ಒಂದು ಉತ್ತಮವಾಗಿ ಕಾಪಾಡುವಂತಹ ಸದುದ್ದೇಶವನ್ನ ಈ ಒಂದು ಯೋಜನೆ ಒಳಗೊಂಡಿದೆ. ಈ ಯೋಜನೆಯಲ್ಲಿ ನಮ್ಮ ತಿಪ್ಟೂರು ತಾಲೂಕಿನಲ್ಲಿ 8 ಕ್ಲಸ್ಟರ್ಗಳನ್ನ ಆಯ್ಕೆ ಮಾಡಲಾಗಿದೆ. ಈ 8 ಕ್ಲಸ್ಟರ್ಗಳಲ್ಲಿ 1000 ರೈತರನ್ನ ನೈಸರ್ಗಿಕ ಕೃಷಿ ಅಳವಡಿಸಿಕೊಳ್ಳಲು ವಿವಿಧ ತರಬೇತಿಗಳನ್ನ ನೀಡಲಾಗ್ತಾ ಇದೆ. ಈ 1000 ರೈತರು ನೈಸರ್ಗಿಕ ಕೃಷಿಗಳನ್ನ ತಮ್ಮ 1 ಎಕರೆ ಕನಿಷ್ಠ 1 ಎಕರೆ ಜಮೀನುಗಳಲ್ಲಿ ಅಳವಡಿಸಿಕೊಂಡಿದ್ದಾರೆ. ಅದು ನೈಸರ್ಗಿಕ ಕೃಷಿಯನ್ನು ಅಳವಡಿಸಿಕೊಳ್ಳಲು ಆಸಕ್ತಿ ಇರುವಂತಹ ರೈತ ಬಾಂಧವರು ಜೀವಾಮೃತ, ಬೀಜಾಮೃತ ಇಂತಹ ಕೃಷಿ ಪರಿಕರಗಳನ್ನ ಪಡೆಯಲು ನಾವು ಈಗಾಗಲೇ ಸ್ಥಾಪಿಸಿರುವಂತಹ ಜೈವಿಕ ಕೃಷಿ ಉತ್ಪಾದನಾ ಕೇಂದ್ರಗಳಿಗೆ ಭೇಟಿ ನೀಡಿ ಅಲ್ಲಿ ಪಡೆಯಬಹುದು. ಅಥವಾ ಹೆಚ್ಚಿನ ಮಾಹಿತಿಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ನಮ್ಮ ಇಲಾಖೆಗೆ ಸಂಪರ್ಕಿಸಿ ಇದರ ಬಗ್ಗೆ ಮಾಹಿತಿಯನ್ನ ಪಡೆಯಬಹುದಾಗಿದೆ. ಇಲಾಖೆಯ ಮತ್ತೊಂದು ವಿಶಿಷ್ಟ ಯೋಜನೆ ದೇಸಿ ತಳಿಗಳ ಸಂರಕ್ಷಣೆ ಯೋಜನೆ. ನಮ್ಗೆಲ್ಲ ಗೊತ್ತಿದೆ, ಈ ದೇಸಿ ತಳಿಗಳು ವಿಶಿಷ್ಟವಾದಂತಹ ಗುಣಧರ್ಮಗಳನ್ನ ಹೊಂದಿರ್ತವೆ. ಉದಾಹರಣೆ, ಬರ ನಿರೋಧಕತೆ ಇರಬಹುದು, ರೋಗ ಮತ್ತು ಕೀಟಗಳಿಗೆ ನಿರೋಧಕತೆ ಇರಬಹುದು, ಮತ್ತೆ ಪೌಷ್ಟಿಕಾಂಶಗಳು, ಕೆಲವೊಂದು ವಿಶಿಷ್ಟವಾದ ಪೌಷ್ಟಿಕಾಂಶಗಳನ್ನ ಒಳಗೊಂಡಿರುವಂತದ್ದಿರಬಹುದು. ಇಂತಹ ದೇಸಿ ತಳಿಗಳನ್ನು ರೈತ ಸಮುದಾಯ ತಲೆತಲಾಂತರಗಳಿಂದ ಸಂರಕ್ಷಣೆ ಮಾಡಿಕೊಂಡು ಬಂದಿದೆ. ಇಂತಹ ಸಂರಕ್ಷಣೆ ಮಾಡಿರುವ ರೈತರನ್ನ ಗುರುತಿಸಿ ಅವರಿಗೆ ಗೌರವಿಸಿ ಸಹಾಯಧನವನ್ನ ವಿತರಿಸಲು ಈ ಒಂದು ಯೋಜನೆಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಅದೇ ರೀತಿ ಇಂತಹ ದೇಸಿ ತಳಿಗಳಲ್ಲಿರುವಂತಹ ವಿಶಿಷ್ಟ ಗುಣಧರ್ಮಗಳನ್ನ ಗುರುತಿಸಿ ಅವುಗಳನ್ನ ತಳಿ ಅಭಿವೃದ್ಧಿ ಕಾರ್ಯದಲ್ಲಿ ಬಳಸಿಕೊಳ್ಳಲು ಈ ಒಂದು ಯೋಜನೆಯಲ್ಲಿ ಅವಕಾಶವಿದೆ. ಈ ಒಂದು ಸಂದರ್ಭದಲ್ಲಿ ನಾನು ನಿನ್ನೆಲ್ಲ ಕೇಳ್ಕೊಳೋದೇನಂದ್ರೆ, ಇಂತಹ ದೇಸಿ ತಳಿಗಳನ್ನ ಸಂರಕ್ಷಣೆ ಮಾಡ್ತಿರುವಂತಹ ರೈತ ಬಾಂಧವರು ತಮ್ಮ ದೇಸಿ ತಳಿಗಳ ಮಾಹಿತಿಯನ್ನ ನಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ಮಾಹಿತಿಯನ್ನ ನೀಡಬೇಕಾಗಿ ಕೇಳ್ಕೊಂತೀನಿ. ನಮ್ಮ ಇಲಾಖೆಯ ಮತ್ತೊಂದು ಮಹತ್ವಾಕಾಂಕ್ಷಿ ಯೋಜನೆ ಆತ್ಮನಿರ್ಭರ ಭಾರತ ಅಡಿಯಲ್ಲಿ PMFME ಯೋಜನೆ. ಈ ಒಂದು ಯೋಜನೆಯಲ್ಲಿ ಕಿರು ಆಹಾರ ಸಂಸ್ಕರಣಾ ಘಟಕಗಳಿಗೆ ಸಹಾಯಧನ, ಬ್ಯಾಂಕಿನಿಂದ ಸಾಲ ಸೌಲಭ್ಯ ಒದಗಿಸಲಾಗ್ತಾ ಇದೆ. ಈ ಒಂದು ಯೋಜನೆಯಲ್ಲಿ 50% ಸಹಾಯಧನವಿದೆ, 40% ಬ್ಯಾಂಕಿನಿಂದ ಸಾಲ ಸೌಲಭ್ಯವಿದೆ, 10% ಇನ್ವೆಸ್ಟ್ಮೆಂಟ್ ನ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಆಹಾರ ಪದಾರ್ಥಗಳ ಮೌಲ್ಯವರ್ಧನೆ ಇರಬಹುದು. ಮುಖ್ಯವಾಗಿ ಈಗ ನಮ್ಮ ಭಾಗದಲ್ಲಿ ತೆಂಗು ಪ್ರಮುಖವಾದಂತಹ ಬೆಳೆ. ಇದರಲ್ಲಿ ತೆಂಗಿನ ಎಣ್ಣೆ ತಯಾರಿಸೋದಿರಬಹುದು, ತೆಂಗಿನ ಪೌಡ್ರು ಮಾಡುವಂಥದ್ದಿರ್ಬೋದು, ತೆಂಗಿನ ಕ್ಯಾಂಡಿ ಮಾಡುವಂಥದ್ದಿರ್ಬೋದು. ಅದೇ ರೀತಿ ಬೇರೆ ಬೇರೆ ಬೆಳೆಗಳಲ್ಲೂ ಕೂಡ ಮೌಲ್ಯವರ್ಧನೆ ಮಾಡುವಂಥದ್ದಿರಬಹುದು. ಇವು ಎಲ್ಲದಕ್ಕೂ ಕೂಡ ಈ ಒಂದು ಯೋಜನೆಯಲ್ಲಿ ಸಹಾಯಧನ ಮತ್ತು ಸಾಲ ಸೌಲಭ್ಯವಿದೆ. ಕೊನೆಯದಾಗಿ ನಾನು ಇಷ್ಟೊತ್ತು ಹೇಳಿದಾಗೆ ನಮ್ಮ ಇಲಾಖೆಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಹಲವು ಯೋಜನೆಗಳು ಜಾರಿಯಲ್ಲಿವೆ. ಆಸಕ್ತ ರೈತ ಬಾಂಧವರು ಹೆಚ್ಚಿನ ಮಾಹಿತಿಗೆ ನಮ್ಮ ರೈತ ಸಂಪರ್ಕ ಕೇಂದ್ರಗಳಿಗೆ ಮತ್ತು ನಮ್ಮ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಭೇಟಿ ನೀಡಿ ಈ ಯೋಜನೆಗಳ ಮಾಹಿತಿಯನ್ನು ಪಡೆದು ಈ ಯೋಜನೆಗಳ ಸದುಪಯೋಗವನ್ನ ಪಡಿಸ್ಕೋಬೇಕಾಗಿ ಈ ಮೂಲಕ ಕೇಳ್ಕೊಂತೀನಿ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಸಂಚಿಕೆಯಲ್ಲಿ ಕೃಷಿ ಇಲಾಖೆ ವತಿಯಿಂದ ಸಿಗ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ರೈತ ಬಂದವರೇ, ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಹತ್ತಿರವಿರುವಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಮಾಡಿ ಅಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳನ್ನ ತಾವೆಲ್ಲರೂ ಪಡ್ಕೊಳ್ಳಿ ಅಂತ ಕೋರ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಧನ್ಯವಾದಗಳು.